ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಮಣ್ಣು ಮಾಫಿಯಾ ದಂಧೆ ಮತ್ತು ಭೂಭಕ್ಷಕರ ದಂಧೆಯನ್ನ ಅಚ್ಚುಕಟ್ಟಾಗಿ ನೀಟಾಗಿ ಭೂ ಮತ್ತು ಗಣಿ ಇಲಾಖೆಗೆ ತಿಳಿಸಿದ್ವಿ ನಾವು. ನೀವು ಬಲಭಾಗದಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಟಿಪ್ಪರ್ಗಳು ಮಣ್ಣನ್ನು ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯಾದಂತಹ ಭೂ ಮತ್ತು ಗಣಿ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಳ್ಳದೆ ಎಲ್ಲ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆಯುವಂತಹ ಸುಳ್ಳು ಮಾಹಿತಿ ನೀಡಿ ಈ ರೀತಿಯಾದಂತಹ ಸ್ವಂತ ಜಮೀನು ಅಂತ ಹೇಳಿ ಕಬಳಿಸುವಂತಹ ಪ್ರಯತ್ನವನ್ನ ಇಲ್ಲಿ ಕಲ್ಲಘಟ್ಟಗಿ ಕ್ಷೇತ್ರದ ಬೂಗೇನಗರಕೊಪ್ಪ ಗ್ರಾಮದಲ್ಲಿ ನಡೀತಾ ಇದೆ. ಜೊತೆಗೆ ನೀವು ನನ್ನ ಎಡಭಾಗದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಲಾರಿಯನ್ನು ತುಂಬಿಕೊಂಡು ಈ ರೀತಿಯಾದಂತಹ ಮಣ್ಣನ್ನ ಕಬಳಿಸಿಕೊಂಡು ಹೋಗ್ತಾ ಇದ್ರು ಕೂಡ ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, ಕಲ್ಲಘಟ್ಟ ಕ್ಷೇತ್ರದ ತಹಶೀಲ್ದಾರ್ ಆಗಿರ್ಬೋದು, ಸ್ಥಳೀಯ ಬೂಗೇನಗರಕೊಪ್ಪದ PDO ಆಗಿರ್ಬೋದು, ತಲಾಟಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬ ಯಕ್ಷ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ವೀಕ್ಷಕರನ್ನ ಎಡಭಾಗದಲ್ಲಿ ನೋಡಬಹುದು ಯಾವ ರೀತಿಯಾದಂತಹ ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಣ್ಣನ್ನು ಎಗರಿಸ್ತಾ ಇದ್ದಾರೆ, ಯಾವ ರೀತಿ ಮಣ್ಣನ್ನು ಕದ್ದು ಡಬಲ್ ಟ್ರಿಬಲ್ ರೇಟ್ಗೆ ಮಾರ್ತಾ ಇದ್ದಾರೆ. ನಮಗೆ ಪರ್ಮಿಷನ್ ಇದೆ, ಕೃಷಿ ಮಾಡಲಿಕ್ಕೆ ಯೋಗ್ಯವಿದೆ, ಕೃಷಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಪರವಾನಗಿ ಇದೆ, ಕೃಷಿ ಮಾಡಲಿಕ್ಕೆ ನಾವು ತಗ್ಗನ್ನು ಕಡಿತಾ ಇದ್ದೀವಿ, ಇವೆಲ್ಲ ಸಮಗ್ರ ಮಾಹಿತಿ ನಮಗಿದೆ. ನೀವು ಪರ್ಮಿಷನ್ ಇದ್ರೂ ಕೂಡ ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಿ ಅಂತ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯ ಗಿಡಗಳನ್ನು ಜೊತೆಗೆ ಕೆಳಗಡೆ ಲಿಂಕ್ ಮಾಡಲಿಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರ್ಮಿಷನ್ ಕೂಡ ತೆಗೆದುಕೊಳ್ಬೇಕು. ಜೊತೆಗೆ ಈ ರೀತಿಯಾದಂತಹ ಭೂಗರ್ಭಪಾತ ಯಾವ ರೀತಿ ನಡೀತಾ ಇದೆ ಅಂದರೆ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾದಂತಹ ಅಂಜಿಕೆ ಅನುಕೂಲದೆ ಈ ರೀತಿಯಾದಂತಹ ಘಟನೆಗಳು ಗ್ರಾಮದಲ್ಲಿ ನಡೀತಾ ಇದೆ. ನೀವು ದೃಶ್ಯದಲ್ಲಿ ನೋಡ್ಬೋದು, ನನ್ನ ಬಲಭಾಗದಲ್ಲಿ ನೋಡ್ಬೋದು ಪ್ರಕೃತಿ ಯಾವ ರೀತಿ ಇದೆ, ಪ್ರಕೃತಿ ಸೌಂದರ್ಯ ಯಾವ ರೀತಿ ಇದೆ. ಇವಕ್ಕೆಲ್ಲ ಕನ್ನ ಹಾಕುವಂಥ ಕೆಲಸ ಕೆಲವು ಡೆವಲಪರ್ಗಳು, ಕೆಲವು ಭೂಗಳ್ಳರು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಒಂದು ಪ್ರಶ್ನೆ ಮಾಡಿದ್ದೆ, ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರೇ ಎಲ್ಲಿದ್ದೀರಿ, ಇವಕ್ಕೆಲ್ಲ ಕಡಿವಾಣ ಹಾಕೋ ಕೆಲಸ ಮಾಡ್ತೀರಾ ಅಂತ ಹೇಳಿ ನಾನೊಂದು ಪ್ರಶ್ನೆ ಮಾಡಿದ್ದೆ. ಆದರೆ ತವರು ಜಿಲ್ಲೆ ಸಂತೋಷ್ ಲಾಡ್ ಅವರಿಗೆ ಕ್ವಶನ್ ಮಾಡಿದಾಗ ಅವರ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಎಕ್ಕಿಲ್ಲದೆ ಭೂಗಳ್ಳರು ಅಂಜಿಕೆ ಅಳುಕಿಲ್ಲದೆ ಈ ರೀತಿಯಾದಂತಹ ಮಣ್ಣು ದಂಧೆಯನ್ನ ಎಗ್ಗಿಲ್ಲದೆ ಸಾಗಿಸ್ತಾ ಇದ್ದಾರೆ. ಮಣ್ಣು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿ ಆಗಿರ್ಬೋದು, ಸ್ಥಳೀಯ ತಹಶೀಲ್ದಾರ್ ಆಗಿರ್ಬೋದು, PDOಗಳಾಗಿರ್ಬೋದು, ನಮ್ಮ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಆಗಿರ್ಬೋದು, ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅಲ್ಲದೆ ಅವರೇ ಶಾಸಕರಾಗಿರುವಂತಹ ಕ್ಷೇತ್ರದಲ್ಲಿ ಈ ರೀತಿಯಾದಂತಹ ಮಣ್ಣು ದಂಧೆ, ಮಣ್ಣು ಮಾಫಿಯಾ, ಭೂಗಳ್ಳರಿಂದ ನಡೀತಾ ಇದ್ರು ಕೂಡ ಎಲ್ಲರೂ ಕಣ್ಮುಚ್ಚಿ ಕುಳಿತಿರುವುದು ಅನುಮಾನಕ್ಕೆ ಕಾರಣವಾಗಿದೆ. ರೈತರು ಮಳೆ ಆಗಿಲ್ಲ, ಬೆಳೆ ಬರ್ತಾ ಇಲ್ಲ, ಕಾಲಕ್ಕೆ ಮಳೆ ಆಗಿಲ್ಲ, ಯಾಕೆ ಈ ರೀತಿಯಾದಂತಹ ಪ್ರಕೃತಿ ವೇರಿಯೇಷನ್ ಆಗ್ತಾ ಇದೆ, ನೇಚರ್ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ ಟೆನ್ಷನ್ ಅಲ್ಲಿ ಇದ್ರೂ ಈ ರೀತಿಯಾದಂತಹ ಭೂಗಳ್ಳರು ಎಕ್ಕಿಲ್ಲದೆ ಮಣ್ಣು ಮಾಫಿಯಾ ನಡೆಸ್ತಾ ಇದ್ದಾರೆ. ನನ್ನ ಬಲಭಾಗದಲ್ಲಿ ನೀವು ನೋಡ್ಬೋದು ಗಿಡಗಳನ್ನ ಎಷ್ಟು ಕಡಿದಿದ್ದಾರೆ, ಗಿಡಗಳ ಮಾರಣ ಹೋಮವನ್ನ ಮಾಡಿದ್ದಾರೆ. ಅರಣ್ಯ ಇಲಾಖೆದವರು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ತಹಶೀಲ್ದಾರ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸಂತೋಷ್ ಲಾಡ್ ಅವರು ಏನ್ ಮಾಡ್ತಾ ಇದ್ದಾರೆ, ಶಾಸಕರೇ ಇದ್ದಾರೆ, ಸಚಿವರಿದ್ದಾರೆ. ಅವರ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಎಗ್ಗಿಲ್ಲದೆ ಮಣ್ಣು ದಂಧೆ ನಡೀತಾ ಇದ್ರು ಕೂಡ ಕಣ್ಣು ಮುಚ್ಚಿ ಕುಳಿತಿರೋದು ಸ್ಥಳೀಯ ಅಧಿಕಾರಿಗಳು ಎಡೆ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಅರಣ್ಯ ಇಲಾಖೆ ಏನ್ ಮಾಡ್ತಾ ಇದೆ, ಭೂ ಮತ್ತು ಗಣಿ ಇಲಾಖೆ ಏನ್ ಮಾಡ್ತಾ ಇದೆ, ಸ್ಥಳೀಯ ಪಂಚಾಯತಿ PDOಗಳು ಏನ್ ಮಾಡ್ತಾ ಇದ್ದಾರೆ, ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ, ಇವಕ್ಕೆಲ್ಲ ಕಡಿವಾಣ ಹಾಕಲು ನಿಮಗೆ ಧೈರ್ಯ ಇಲ್ವಾ, ನಿಮಗೆ ದಮ್ ಇಲ್ವಾ? ಇಷ್ಟು ಧೈರ್ಯವಾಗಿ ಮಣ್ಣನ್ನ
ಈ ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಕಳಿಸ್ತಾ ಇದ್ದಾರೆ, ಈ ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಗ್ರಾಮದಲ್ಲಿ ಆಗಿರ್ಬೋದು, ಗ್ರಾಮದಲ್ಲಿನ ಚಿಕ್ಕ ಮಕ್ಕಳಾಗಿರ್ಬೋದು, ಜನರಾಗಿರ್ಬೋದು, ಸ್ಥಳೀಯ ಅಕ್ಕಪಕ್ಕ ಮನೆಗಳಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಯಾವ ಅಧಿಕಾರಿ ಆಗಿರ್ಬೋದು, ಯಾವ ಸ್ಥಳೀಯ ಅಧಿಕಾರಿ ಆಗಿರ್ಬೋದು, ಶಾಸಕ ಸಂತೋಷ್ ಲಾಡ್ ಅವರಾಗಿರ್ಬೋದು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ. ರೈತರ ಬಗ್ಗೆ ಇಷ್ಟೆಲ್ಲ ಕಾಳಜಿ ಇದೆ ಅಂತ ಹೇಳ್ತೀರಿ ಸಂತೋಷ್ ಲಾಡ್ ಅವರೇ, ರೈತರ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತೀರಿ, ಬಡವರ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತೀರಿ, ನಿಮ್ಮನ್ನ ಆರಿಸಿಕೊಂಡು ಬಂದಂತಹ ಇವರನ್ನ ಈ ರೀತಿಯಾದಂತಹ ಕರುಣೆಯನ್ನ ತೋರಿಸ್ತೀರಿ, ಆದ್ರೆ ಇಂಥ ದಂಧೆಕೋರರಿಗೆ ಕಡಿವಾಣ ಹಾಕಲು ನಿಮ್ಮ ಕೈಗೆ ಸಾಧ್ಯ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯೆಲ್ಲ ಅರಣ್ಯ ಇಲಾಖೆಗೆ ಮಾರಣ ಹೋಮ ಆಗ್ತಾ ಇದೆ, ಕೃಷಿಯನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ, ಪ್ರಕೃತಿಯನ್ನ ಯಾವ ರೀತಿ ಹಾಳು ಮಾಡ್ತಾ ಇದ್ದಾರೆ, ರೈತರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ, ರೈತರಿಗೆ ಕೆಲವೊಂದಷ್ಟು ದುಡ್ಡಿನ ಆಮಿಷ ತೋರಿಸಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ, ಇವೆಲ್ಲ ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳು ನೋಡಲೇಬೇಕು. ಭೂ ಮತ್ತು ಗಣಿ ಇಲಾಖೆ ಅಧಿಕಾರಿಗಳಿಗೆ ನಾನು ಒತ್ತಿ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ತಲೆಯನ್ನು ಕೆಡಿಸಿಕೊಳ್ತಾ ಇಲ್ಲ. ನಾನು ಕಳೆದ 2 ದಿನಗಳ ಹಿಂದೆ ಕೂಡ ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದಲ್ಲಿ ಈ ರೀತಿಯಾದಂತಹ ದಂಧೆ ನಡೀತಾ ಇದೆ ಅಂತ ತೋರಿಸಿದ್ದೆ. ಆದರೆ ಈ ಕಳೆದ 2 ದಿನಗಳಿಂದ ಯಾವುದೇ ರೀತಿಯಾದಂತಹ ಕ್ರಮ ಕೂಡ ಆಗಿಲ್ಲ. ಇವತ್ತು ನಾನು ಕಲಘಟಕಿ ಕ್ಷೇತ್ರದಲ್ಲಿ ಇದ್ದೀನಿ, ಸಂತೋಷ್ ಲಾಡ್ ಅವರ ಕ್ಷೇತ್ರದಲ್ಲಿ ಇದ್ದೀನಿ. ಈ ಕ್ಷೇತ್ರದಲ್ಲಿ ಬಂದು ಅವರು ವಿಚಾರಣೆಯನ್ನ ಮಾಡ್ತಾರಾ ಅಥವಾ ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸ ಮಾಡ್ತಾರಾ ಅಥವಾ ಸುಳ್ಳು ದಾಖಲಾತಿ ತೋರಿಸಿ ನಮಗೆ ಯಾಮಾರಿಸುವಂತವರಿಗೆ ಸಾಥ್ ನೀಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಕಲಘಟಕಿ.